ಮೇಷರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಫೆಬ್ರವರಿ ತಿಂಗಳಿಗೋಸ್ಕರ ಮೇಷರಾಶಿಯವರಿಗೋಸ್ಕರ ಮೊದಲನೇ ಎಚ್ಚರಿಕೆ ಏನು ಗೊತ್ತಾ? ನೀವು ಮೇಷರಾಶಿಯವರಾಗಿದ್ದರೆ ಫೆಬ್ರವರಿ ತಿಂಗಳಲ್ಲಿ ಒಂದು ಸ್ವಲ್ಪ ನಿಮಗೆ ರಕ್ತದೊತ್ತಡ BP ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಇಲ್ಲ ನರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ನಿದ್ರಾಭಂಗ ಅಂದರೆ ಸರಿಯಾಗಿ ನಿದ್ರೆ ಆಗದೆ ಇರತಕ್ಕಂಥದ್ದು, ನಿದ್ರೆ ಬರದೇ ಇರತಕ್ಕಂಥದ್ದು. ಎಷ್ಟು ಮಲಗಿದ್ರು ನಂಗೆ ನಿದ್ರೆನೇ ಬರ್ತಾರೆ, ಯಾಕೋ ಈ ಮಧ್ಯೆ ಫೆಬ್ರವರಿ ತಿಂಗಳಲ್ಲಿ ನಂಗೆ ಯಾಕೋ ನಿದ್ರೆನೇ ಬರ್ತಾ ಇಲ್ಲ ಅಂತ. ಸೊ ಏನು ಕಾರಣ ಹಲವಾರು, ಬೇರೆ ಟೆನ್ಷನ್ ಇರ್ಬೋದು, ಆಫೀಸ್ ಟೆನ್ಷನ್ ಇರ್ಬೋದು, ಮನೆ ಏನೇ ಇರ್ಬೋದು, ಬಟ್ ನಿದ್ರಾಹೀನತೆ ಅನ್ನುವಂಥದ್ದು ತೀರಾ ಜಾಸ್ತಿ ಕಾಡುತ್ತೆ ಮೇಷರಾಶಿಯವರಿಗೆ ಅಂತ ಕಂಡು ಬರ್ತಾ ಇದೆ. ಸೊ ನೀವು ಮೇಷರಾಶಿಯವರಾಗಿದ್ದರೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಿ. ಬ್ಲಡ್ ಪ್ರೆಷರ್ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಲೇಬೇಕು. ಎರಡನೇದಾಗಿ ನರಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ನಿದ್ರಾಹೀನತೆ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಸೊ ಈ ಸಮಸ್ಯೆಗಳು ಯಾವುದೂ ಆಗದಂತೆ ಸ್ವಲ್ಪ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕಾದಂತಹ ಸ್ಥಿತಿ ಕಂಡು ಬರ್ತಾ ಇದೆ. ಅಂದರೆ ಅವಶ್ಯಕತೆ ಔಷಧೋಪಚಾರಗಳು ಅಥವಾ ಜೀವನ ಶೈಲಿ ಬದಲಾಯಿಸ್ಕೊಳ್ತಕ್ಕಂಥ ಅವಶ್ಯಕತೆ ಕಂಡು ಬರ್ತಾ ಇದೆ. ನಾವು ಕೂಡ ವಿಶೇಷವಾಗಿ ಫೆಬ್ರವರಿ 1ನೇ ತಾರೀಕೆ ವಿಶೇಷ ದೇವತಾರಾಧನೆಗಳನ್ನು ಮಾಡಿ ವಿಶೇಷ ಪ್ರಸಾದಾದಿಗಳನ್ನು ಕೊಡ್ತಾ ಇದ್ದೇವೆ. ಧಾರಣೆ ಮಾಡ್ಕೊಳ್ಳೋಕ್ಕೆ ಖಂಡಿತ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಫೆಬ್ರವರಿ ತಿಂಗಳಿಗೋಸ್ಕರ ಮೇಷರಾಶಿಯವರಿಗೋಸ್ಕರ ಎರಡನೇ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ನೀವು ಮೇಷರಾಶಿಯ ಬಿಸ್ನೆಸ್ ಮಾಡ್ತಕ್ಕಂಥವ್ರಾಗಿರಬಹುದು ಅಥವಾ ನೀವು ಮೇಷರಾಶಿಯ ಜಾಬ್ ಮಾಡ್ತಕ್ಕಂಥವ್ರಾಗಿರಬಹುದು. ನೀವು ಜಾಬ್ ಆರು ಮಾಡಿ ಅಥವಾ ಬಿಸ್ನೆಸ್ ಆರು ಮಾಡಿ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್, ನಿಮ್ಮ ಜೊತೆಗೆ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ನ ಜೊತೆಗೆ, ನಿಮ್ಮ ಜೊತೆಗೆ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ನ ಜೊತೆಗೆ, ಅಥವಾ ನೀವು ಜಾಬ್ ಮಾಡ್ತಾ ಇದ್ದಾರೆ ನಿಮ್ಮ ಸಹೋದ್ಯೋಗಿಯ ಜೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆಗಳು, ತಪ್ಪು ಕಲ್ಪನೆಗಳು, ನಿಮ್ಮ ಬಗ್ಗೆ ಅವರು ತಪ್ಪು ತಿಳ್ಕೊಂಡ್ಬಿಡ್ಬೋದು ಅಥವಾ ಅವರ ಬಗ್ಗೆ ನೀವು ತಪ್ಪು ತಿಳ್ಕೊಂಡ್ಬಿಡ್ಬೋದು. ಎರಡರಲ್ಲಿ ಯಾವುದೋ ಒಂದು ಎಡವಟ್ಟಾಗುವಂಥ ಸಾಧ್ಯತೆ ಇದೆ. ದಾಖಲೆಗಳ ಸಮಸ್ಯೆಗಳಾಗುವ ಸಮಸ್ಯೆ ಇದೆ. ಅಂದರೆ ಯಾವುದೋ ಒಂದು ದಾಖಲೆ ಮಿಸ್ಟೇಕ್ ಆಗೋಯ್ತು, ಯಾವುದೋ ಒಂದು ದಾಖಲೆ ರಾಂಗ್ ಆಗೋಯ್ತು, ಅಥವಾ ಏನೋ ಒಂದು ಸಮಸ್ಯೆ ಆಗೋಯ್ತು ಸರ್, ಒಂದು ಪೇಪರ್ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ಮು ಆಗಬಹುದು ಉದ್ಯೋಗ ಅಥವಾ ಜಾಬ್ನಲ್ಲಿ, ಅಥವಾ ಜೊತೆಗೆ ಸಹೋದ್ಯೋಗಿ ಜೊತೆಗಾಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಜೊತೆಗಾಗಿರ್ಬೋದು, ನಿಮ್ಮ ಜೊತೆಗೆ ವ್ಯವಹಾರ ಮಾಡ್ತಕ್ಕಂಥ ಜೊತೆಗಾಗಿರ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಂದು ಸ್ವಲ್ಪ ನಿಮ್ಮಿಬ್ಬರ ಮಧ್ಯೆ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಅದಾಗದಂತೆ ನೀವು ವಿಚಾರವನ್ನು ಬಿಡಿಸಿ ಹೇಳಿ ಮಾತಾಡಿ, ನೀವು ಮಾತಾಡಬೇಕು, ನಿಮ್ಮ ಆಪೋಸಿಟ್ ಅವ್ರಿಗೂ ಸಹ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು. ಆಗ ಮಾತ್ರ ನಿಮ್ಮಿಬ್ಬರ ನಡುವಿನ ಒಂದು ಭಿನ್ನಾಭಿಪ್ರಾಯಗಳು ಅಥವಾ ಸಮಸ್ಯೆಗಳು ಕರಗತಕ್ಕಂಥದ್ದು. ಇದರ ಜೊತೆಗೆ ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನೀವು ಸ್ವಲ್ಪ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ಕೊಳ್ಬೇಕು ಅಥವಾ ಕೇಳಿಸ್ಕೊಳ್ಬೇಕು ಅಥವಾ ಸಾಧ್ಯ ಆದರೆ ಓದಬೇಕು. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೂ ವಿಶೇಷವಾದಂಥ ಪರಿಹಾರ ಫೆಬ್ರವರಿ 1ನೇ ತಾರೀಕು ನಾವು ಮಾಡ್ತಾ ಇದ್ದೇವೆ. ವಿಶೇಷ ಪ್ರಸಾದ ಕೊಡ್ತಾ ಇದ್ದೇನೆ, ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಅದರ ಬಗ್ಗೆ. ಮೇಷರಾಶಿಯವರಿಗೋಸ್ಕರ ಫೆಬ್ರವರಿ ತಿಂಗಳಿಗೋಸ್ಕರ ಮೂರನೇ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ಅಹಂಕಾರ ಮತ್ತು ಅನುಮಾನ. ಇದು ಎರಡು ನಿಮಗೆ ದೊಡ್ಡ ಶತ್ರು, ಅಂದರೆ ದೊಡ್ಡ ಸಮಸ್ಯೆ ಕೊಡಬಹುವ ಸಾಧ್ಯತೆ. ಮೇಷರಾಶಿಯವರಿಗೆ ಅಹಂಕಾರ ಮತ್ತು ಅನುಮಾನ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ದೊಡ್ಡ ಸಮಸ್ಯೆಯನ್ನು ಹುಟ್ಟಾಕತ್ತೆ. ಒಂದೇ ನೀವು ನಾನು ಅನ್ನುವ ಅಹಂಕಾರ ಜಾಸ್ತಿ ಮಾಡಿ ಮನೆಯಲ್ಲಿ ಸಮಸ್ಯೆ ಮಾಡ್ಕೊಳ್ತೀರಾ. ಇಲ್ಲ ಅಂತಂದರೆ ಹಿಂಗೇನೋ ನನಗೆ ಗೊತ್ತಿಲ್ಲದೆ ಏನೋ ನಡೆಸ್ತಾ ಇದ್ದಾರೆ ಇವರು, ನಂಗೆ ತುಂಬ, ನಾನು ಯಾರನ್ನೂ ನಂಬಲ್ಲ ನಾನು ಅಂತೇಳ್ಬಿಟ್ಟು ಅನುಮಾನ ವ್ಯಕ್ತಪಡಿಸಿ ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಸಮಸ್ಯೆಗಳನ್ನು ಜಾಸ್ತಿ ಮಾಡ್ಕೊಂಡ್ಬಿಡ್ತೀರಾ. ತಾಳ್ಮೆ ಬಹಳ ಮುಖ್ಯ. ಆ ತಾಳ್ಮೆಯನ್ನು ಕಳ್ಕೊಳ್ತೀರಾ ನೀವು ಅಂತ ಕಂಡು ಬರ್ತಾ ಇದೆ ಮೇಷರಾಶಿಯವರು ಈ ಒಂದು ಫೆಬ್ರವರಿ ತಿಂಗಳಲ್ಲಿ. ಸೊ ಫೆಬ್ರವರಿ ತಿಂಗಳಲ್ಲಿ ತಾಳ್ಮೆ ಕಳ್ಕೊಂಡು ಅನುಮಾನ ಮಾಡೋದು, ತಾಳ್ಮೆ ಕಳ್ಕೊಂಡು ಅಹಂಕಾರವನ್ನು ತೋರಿಸ್ತಕ್ಕಂಥದ್ದು ಇರಬಹುದು. ಎರಡೂ ಮಾಡಬಾರದು. ಎರಡರಲ್ಲಿ ಯಾವುದಾದ್ರು ಒಂದು ಅಥವಾ ಎರಡೂ ಸಹ ಮಾಡುವ ಸಾಧ್ಯತೆ ಮೇಷರಾಶಿಯವರು ಜಾಸ್ತಿ ಇದೆ. ಸೊ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಮ ನಿಗ್ರಹ ಆಗಬೇಕು, ಮನೋನಿಗ್ರಹ ಆಗಬೇಕು. ಯಾವಾಗ ಮನಸ್ಸು ನಿಗ್ರಹ ಆಗುತ್ತೆ, ನಿಮ್ಮ ಮನಸ್ಸು ನಿಗ್ರಹ ಆದಾಗ ನಿಮ್ಮ ಮನಸ್ಸು ನೀವು ಹೇಳ್ದಂಗೆ ಕೇಳುತ್ತೆ, ಗೊತ್ತಲ್ವಾ? ಸೊ ಅದರಿಂದಾಗಿ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಜೀವನ ನಡೆಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಮನಸ್ಸು ಕಂಟ್ರೋಲ್ ಆಗಬೇಕು ಅಂದರೆ ಅದಕ್ಕೆ ತಕ್ಕಂತೆ ಒಂದು ಅದ್ಭುತವಾದಂತಹ ಪ್ರಸಾದ ಬ್ರೇಸ್ಲೆಟನ್ನು ನಾವು ಕೊಡ್ತಾ ಇದ್ದೇವೆ. ಫೆಬ್ರವರಿ 1ನೇ ತಾರೀಕು ಹೋಮಾದಿಗಳನ್ನು ಮಾಡಿ ಕೊಡ್ತಾ ಇದ್ವಿ. ಇದರಲ್ಲಿ ಶ್ವೇತಾರ್ಕ ರತ್ನಗಳು ಅಂತಿದೆ. ಇದು ನಮ್ಮ ಮನಸ್ಸನ್ನು ತುಂಬ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಅನುಕೂಲವಾಗಿರ್ತದೆ. ಶ್ವೇತಾರ್ಕ ರತ್ನಗಳು, ಅದ್ರ ಜೊತೆಗೆ ಇನ್ನೂ 9 ವಿಧದ ಶ್ವೇತಾರ್ಕ ರತ್ನ ಬಿಟ್ಟು ಇನ್ನೂ 9 ವಿಧ, ಟೋಟಲ್ 10 ವಿಧದ ರತ್ನಗಳಿರ್ತಕ್ಕಂಥ ಬ್ರೇಸ್ಲೆಟ್ ಇದಾಗಿರ್ತದೆ. ಇದ್ರ ಬಗ್ಗೆ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಫೆಬ್ರವರಿ ತಿಂಗಳಿಗೋಸ್ಕರ ಮೇಷರಾಶಿಯವರಿಗೆ 4ನೇ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ,
ನೀವು ಕೆಲವಿಷ್ಟು ನಿರ್ಧಾರ ತೆಗೆದುಕೊಳ್ಳುವ ವಿಚಾರದಲ್ಲಿ ಅರ್ಜೆಂಟ್ ಮಾಡಿಬಿಡ್ತೀರಾ ಅಂತ. ಅದರಲ್ಲಿ ಭೂಮಿ, ಎರಡನೇದಾಗಿ ಹಣ. ಈ ಭೂಮಿ ಖರೀದಿ ಅಥವಾ ಹಣದ ವಿನಿಯೋಗ, ಇಲ್ಲಿ ಈಗ ಹಣದ ವಿನಿಯೋಗ ಅಂತಂದ್ರೆ ಸಾಲನೂ ಬರುತ್ತೆ, ಸಾಲ ಮಾಡೋದು, ಸಾಲ ಕೊಡೋದು, ಸಾಲ ಕೊಡಿಸೋದು, ಈ ಥರದ್ದು ಬರುತ್ತೆ. ಅಥವಾ ಹೂಡಿಕೆ, ಭೂಮಿ ಖರೀದಿ, ಭೂಮಿ ಮಾರಾಟ ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಿರಬಹುದು, ಅಥವಾ ಹಣಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳಿರ್ಬೋದು. ಇದು ಎರಡು ವಿಚಾರಗಳಲ್ಲಿ ತುಂಬ ತಾಳ್ಮೆ ಬೇಕು ನಿಮಗೆ, ತುಂಬ ಸಂಯಮ ಬೇಕು ನಿಮಗೆ. ಈ ಎರಡು ವಿಚಾರಗಳಲ್ಲಿ ನೀವು ತಾಳ್ಮೆ ವಹಿಸದೆ, ಏನು ಹಿಂದೆ ಮುಂದೆ ಯೋಚನೆ ಮಾಡದೆ ದುಡುಕಿನ ನಿರ್ಧಾರ ತೆಗೆದುಕೊಂಡು ಸಮಸ್ಯೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಅರ್ಜೆಂಟ್ ಬೇಗ ನೀವು ಬೇಕು ಅಂದ್ರೆ ಆಮೇಲೆ ಸಿಗಲ್ಲ ಸೈಟು, ಅದ್ಭುತ, ನೀವು ಬಟ್ಟು ಇನ್ವೆಸ್ಟ್ ಮಾಡಿ ಆಮೇಲೆ ಮಿಕ್ಕಿದ್ರೋಣ, ಫಸ್ಟ್ ಟೋಕನ್ ಕೊಡಿ, ಫಸ್ಟ್ ಅಗ್ರಿಮೆಂಟ್ ಹಾಕ್ಸ್ಕೊಂಬಿಡಿ, ಫಸ್ಟ್ ಹಂಗೆ ಮಾಡಿ, ಫಸ್ಟ್ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕುತಂತ್ರದಲ್ಲಿ ನಿಮ್ಮ ಸಿಲುಕಿ ಹಾಕಿಸುವ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಭಾಳ ಕೇರ್ಫುಲ್ ಇರಬೇಕು. ಏನು ಭೂಮಿ ಸಂಬಂಧಿತ ಆದರೆ, ಇಲ್ಲ ಹಣ ಸಂಬಂಧಿತ ಕೊಟ್ಬಿಡ್ತೀವಿ, ಬೇಗ ಕೊಟ್ಬಿಡ್ರಿ, ನಂಗೆ ಒಂದು ಸ್ವಲ್ಪ ಸಾಲ ಕೊಟ್ಟರೆ ಹಂಗೆ ಅಂತ ನಿಮ್ಮ ಹತ್ರ ಇದು ಮಾಡಿಸ್ಬೋದು. ಅದ್ಭುತವಾದಂಥ ಆಫರ್ ಇದೆ, ದಯವಿಟ್ಟು ಬೇಗ ಇನ್ವೆಸ್ಟ್ ಮಾಡಿ, ಅದ್ಭುತವಾಗಿ ನೀವು ರಿಟರ್ನ್ಸ್ ತಗೋಬಹುದು ಅಂತೇಳಿ ಒಂದಿಷ್ಟು ಸುಳ್ಳು ಹೇಳಿ ನಿಮ್ಮ ಹತ್ರ ಹೂಡಿಕೆ ಮಾಡಿಸೋ ಸಾಧ್ಯತೆ ಇದೆ. ಸೊ ಅದರಿಂದ ಹಣ ಮತ್ತು ಭೂಮಿ ಈ ಎರಡು ವಿಚಾರದಲ್ಲಿ ದುಡುಕಿನ ನಿರ್ಧಾರ ಮಾಡಬೇಡಿ. ಸ್ವಲ್ಪ ನಿಮ್ಮ ಮನಸ್ಸು ಚೆನ್ನಾಗಿ ಇದಾಗಬೇಕು, ಯೋಚನೆ ಮಾಡಬೇಕು, ಪೂರ್ವಾಪರಗಳನ್ನೆಲ್ಲ ಯೋಚನೆ ಮಾಡ್ಕೊಂಡು ನೀವು ಹೂಡಿಕೆ ಮಾಡಬೇಕು ಅಥವಾ ಭೂಮಿ ವ್ಯವಹಾರಗಳು ಮಾಡಬೇಕು. ಆ ಯೋಚನಾದಿಗಳ ವಿಚಾರಗಳು ಬಂದಾಗ ಬಹಳ ಮುಖ್ಯವಾಗಿ ನೀವು ಸುಬ್ರಹ್ಮಣ್ಯೇಶ್ವರನ ಒಂದು ಪ್ರಾರ್ಥನೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ದುರ್ಗಾರಾಧನೆಯನ್ನು, ದುರ್ಗಾ ಅಷ್ಟೋತ್ತರ ಪಠನ ಇತ್ಯಾದಿಗಳು ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ನಿಮ್ಮ ಮನಸ್ಸು ಯಾವುದು ತಪ್ಪು ಯಾವುದು ಸರಿ ಅನ್ನೋ ಕರೆಕ್ಟಾಗಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮಗೆ ಬೇಕು. ನೆಗೆಟಿವ್ ಎನರ್ಜಿಸಿಂದ ದೂರ ಇರಬೇಕು, ಸರ್ವತೋಮುಖ ಅಭಿವೃದ್ಧಿ ನಿಮಗೆ ಆಗಬೇಕು ಅಂದರೆ ನಾವು ವಿಶೇಷವಾದ ಶ್ವೇತಾರ್ಕ ರತ್ನಗಳ ಒಂದು ಉಪರತ್ನಗಳ ಒಂದು ಬ್ರೇಸ್ಲೆಟು, ಅದು ವಿಶೇಷವಾಗಿ ನವರತ್ನಗಳಿದೆ, ಇದರೊಳಗಡೆ ಉಪರತ್ನಗಳಿದ್ದಾವೆ, 9 ವಿಧದ ಬೇರೆ ಬೇರೆ ರತ್ನಗಳಿದೆ. ಇದ್ರ ಬಗ್ಗೆ ಎಲ್ಲರಿಗೂ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದಾವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಇದ್ರ ಬಗ್ಗೆ ತಿಳಿಸ್ತೇನೆ ನಾನು. 5ನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮಗೆ ತಪ್ಪು ಸಲಹೆಗಳು ಬರುವ ಸಾಧ್ಯತೆ. ಮೇಷರಾಶಿಯವರಿಗೆ ತಪ್ಪು ಸಲಹೆಗಳು ಸ್ನೇಹಿತರಿಂದನೇ ಇರ್ಬೋದು, ರಾಂಗ್ ಗೈಡೆನ್ಸ್ ನಿಮಗೆ ಸಿಗುವ ಸಾಧ್ಯತೆ ಜಾಸ್ತಿ ಇದೆ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳ ಎಜುಕೇಷನ್ ವಿಚಾರದಲ್ಲೂ ನೀವು ಸ್ವಲ್ಪ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಅಂಡರ್ ಪ್ರೆಷರ್ ಇರಬಹುದು, ಅಥವಾ ಬೇರೆ ಏನೋ ನಾನು ಕ್ಯಾರಿಡ್ ಅವೇ, ಗೊತ್ತಾಗಲಿಲ್ಲ, ನಾನು ಅನ್ಕೊಂಬಿಟ್ಟೆ, ಹಂಗಿರುತ್ತೆ ಅನ್ಕೊಂಬಿಟ್ಟೆ, ಎಡವಟ್ ಮಾಡ್ಬಿಟ್ಟೆ ಅಂತ. ಯಾಕೆಂದರೆ ಇದು ನಿಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿರುತ್ತೆ. ಸೊ ಅದರಿಂದ ಮಕ್ಕಳ ವಿಚಾರದಲ್ಲಿ ತಪ್ಪು ಒಂದು ತೀರ್ಮಾನಗಳು ತೆಗೆದುಕೊಳ್ಳುವ ಸಾಧ್ಯತೆ ಇರ್ತದೆ. ಸೊ ಅವರ ವಿದ್ಯೆ ವಿಚಾರದಲ್ಲಂತೂ ಇನ್ನು ಜಾಸ್ತಿ, ಅವರ ಎಜುಕೇಷನ್ ವಿಚಾರದಲ್ಲಿ ತುಂಬ ತಪ್ಪು ತಿಳುವಳಿಕೆ ನಿರ್ಧಾರ ತಗೊಳ್ಳೋ ಸಾಧ್ಯತೆ ಇರ್ತದೆ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರು ಉಣಿಸ್ಕೊಂಡವರೇ, ಅವರು ಬೇಕು ಅಂತ ನಿಮ್ಗೆ ತಪ್ಪು ಮಾರ್ಗದರ್ಶನ ಮಾಡಿದ್ರೋ ಗೊತ್ತಿಲ್ಲ, ಬಟ್ ಅವರು ಕೂಡ ನಿಮಗೆ ರಾಂಗ್ ಗೈಡೆನ್ಸ್ ಕೊಡುವ, ತಪ್ಪು ಮಾರ್ಗದರ್ಶನ ಕೊಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದರಿಂದ ಈ ಫೆಬ್ರವರಿಯಲ್ಲಿ ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋ ಮುಂಚೆ 1-4 ಸಲ ಯೋಚನೆ ಮಾಡಿ, 1-4 ಕಡೆ ಪ್ರಯತ್ನ ಮಾಡಿ, 1-10 ಜನರನ್ನು ಕೇಳಿ, ಏನೂ ತೊಂದರೆ ಇಲ್ಲ, ಬಟ್ ಪರಾಮರ್ಶಿಸಿ ನೀವು ನಿರ್ಧಾರಗಳು ತೆಗೆದುಕೊಳ್ಬೇಕಾಗತ್ತೆ. ಬಹಳ ಮುಖ್ಯವಾಗಿ ಪರಿಹಾರ ಎಲ್ಲದಕ್ಕೂ ಇರ್ತದೆ. ಇಡೀ ಫೆಬ್ರವರಿ ತಿಂಗಳ ಮೇಷರಾಶಿಯವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ನಾವು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಫೆಬ್ರವರಿ 1ನೇ ತಾರೀಕು ಮಾಘ ಪೂರ್ಣಿಮಾ, ಮಾಘ ಮಾಸದ ಹುಣ್ಣಿಮೆ, ಅತ್ಯಂತ ಅದ್ಭುತವಾದಂತಹ ಒಂದು ದಿನ ಅವತ್ತು. ಯಾಕೆಂದರೆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥ, ಯಾಕೆಂದ್ರೆ ನೋಡಿ ಈಗ ಮತ್ತೆ ಪುನಃ ಎಲ್ಲರೂ ಉತ್ತರ ಭಾರತದ ಕಡೆ ತಿರುಗಿದ್ದಾರೆ, ಆಯಿತಾ, ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು, ಗಂಗಾ ನದಿಯ ಸ್ನಾನ ಅಂತ. ಸೊ ಅಂಥ ಅದ್ಭುತವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದಂಥ ಹಲವಾರು ಹೋಮಗಳು ಮಾಡ್ತಾ ಇದ್ದೇವೆ. ಆದರೆ ಆ ವಿಶೇಷವಾದ ಪ್ರಸಾದದ ಬಗ್ಗೆ ಸಹ ಸ್ವಲ್ಪ ನಿಮಗೆ ಹೇಳ್ಬಿಡ್ತಾನೆ. ಅದರಲ್ಲೂ ವಿಶೇಷವಾಗಿ ನಾವು ಮಾಡುವಂಥ ಆಶ್ಲೇಷ ಬಲಿ ಪೂಜೆ ಇರಬಹುದು, ಸರ್ಪ ಶಾಂತಿ ಹೋಮ ಇರಬಹುದು, ಗುರು ಶಾಂತಿ ಇರಬಹುದು, ಶನಿ ಶಾಂತಿ ಇರಬಹುದು, ನವಗ್ರಹ ಶಾಂತಿಗಳಿರಬಹುದು. ಇದು ಬಹಳ ಮುಖ್ಯವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಹೋಮಗಳು. ಇದನ್ನೂ ಹೊರತುಪಡಿಸಿ ಇನ್ನೂ ಹಲವಾರು ಹೋಮಗಳು ಮಾಡ್ತಾ ಇದ್ದೇವೆ. ಪ್ರಸಾದ ಸ್ವರೂಪ ವಿಶೇಷವಾಗಿ 9 ವಿಧದ ವಿಶೇಷವಾದಂಥ ಉಪರತ್ನಗಳು, 10 ವಿಧ, ಇಲ್ಲಿ ಶ್ವೇತಾರ್ಕ ರತ್ನಗಳು ಸಹ ಇದೆ. ಶ್ವೇತಾರ್ಕ ರತ್ನಗಳು ನಿಮಗೆ ಮನಸ್ಸಿನ ಮೇಲೆ ಒಂದು ಹತೋಟಿಯನ್ನ, ನಿಗ್ರಹವನ್ನ ಕೊಟ್ಟು ಅದ್ಭುತವಾದಂತಹ ಒಂದು ಯಶಸ್ಸನ್ನು ನಿಮಗೆ ಪಡೀಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದ್ರ ಜೊತೆಗೆ ಇರತಕ್ಕಂಥ ಇನ್ನು 9 ರತ್ನಗಳು, ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ನಾನು, ಯಾವ ರತ್ನಗಳು. ಯಾಕೆಂದ್ರೆ ಒಂದು ರತ್ನ ನಿಮಗೆ ದುಡ್ಡು ಕೊಟ್ಟರೆ ಒಂದು ಐಶ್ವರ್ಯವನ್ನ, ಒಂದು ಆರೋಗ್ಯವನ್ನ, ಒಂದು ನೆಮ್ಮದಿಯನ್ನ, ಒಂದೊಂದು ರತ್ನಗಳು ಒಂದೊಂದು ರೀತಿಯವಾದಂಥ ಅದ್ಭುತಗಳನ್ನ, ಫಲಗಳನ್ನು ಕೊಡ್ತಕ್ಕಂಥದ್ದು. ಈ 9 ಪ್ಲಸ್ ಇದೊಂದು, ಈ 10 ವಿಧದ ವಿಶೇಷವಾದಂತಹ ಒಂದು ಉಪರತ್ನಗಳ ಒಂದು ಬ್ರಾಸ್ಲೆಟ್ನ
ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದೇವೆ. ನಿಮಗೂ ಸಹ ವಿಶೇಷವಾಗಿ ಇದು ಬೇಕು ಅಂತ ಆದರೆ ಮುಂದಿನ ವಿಡಿಯೋಗಳಲ್ಲಿ ಸಹ ಇನ್ನೂ ವಿಶೇಷವಾಗಿ ಏನೇನು ಹೋಮಗಳು ಮಾಡ್ತಾ ಇದ್ದೇವೆ, ಅದರಲ್ಲಿ ಇದು ಎನರ್ಜೈಸ್ ಮಾಡ್ತೇವೆ ಅಂತ ಹೇಳ್ತೇವೆ. ಸದ್ಯಕ್ಕೆ ನಾನು ನಿಮಗೆ ಹೇಳ್ತಿರೋದು ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ, ಸಂತಾನ ಗೋಪಾಲ ಕೃಷ್ಣ ಹೋಮ, ಹೀಗೆ ಇನ್ನೂ ಹಲವಾರು ಹೋಮಗಳಿದೆ. ಆ ಎಲ್ಲ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಸುಮ್ಮನೆ ಸಿಂಪಲ್ ಆಗಿ ನೀವು ಲೆಫ್ಟ್ ಹ್ಯಾಂಡ್ ಅಥವಾ ರೈಟ್ ಹ್ಯಾಂಡಲ್ಲಿ ಹಾಕೊಂಡ್ಬಿಟ್ರೆ ಸಾಕು. ನಾನು ನಿಮಗೆ ಕಾಣಲಿ ಅಂತ ಹೇಳ್ಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ಹಾಕೊಂಡಿದ್ದೀನಿ. ನೀವು ರೈಟ್ ಹ್ಯಾಂಡಲ್ಲಿ ಕೂಡ ಹಿಂಗೆ ಬಲಗೈಯಲ್ಲಿ ಹಿಂಗೆ ನೀಟಾಗಿ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಬಹಳ ವಿಶೇಷವಾದಂತಹ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದಾಗಿರ್ತದೆ. ಇದು ಸಿಂಪಲ್ ಆಗಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತಾ ಇದ್ದೇವೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.